ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಸೈ ಹಚ್ಚಿರಿ ದೀಪಗಳ ಹಾಕಿರಿ ಧೂಪಗಳ ಹಾಲರವಿ ಬಂದು ನೂರೊಂದಾಲರವಿ ಬಂದು ಸರ್, ಸಿದ್ದಪ್ಪಾಜಿ ಪವಾಡವನ್ನು ಭಾಳ ಸೊಗಸಾಗಿ ಹಾಡಿದ್ರೆ ನಮ್ಮ ವೀಕ್ಷಕರಿಗೋಸ್ಕರ ಧನ್ಯವಾದಗಳು. ಮತ್ತೊಂದು ವಿಷಯ ನಿಮ್ಮ ಹತ್ರ ಕೇಳಿ ತಿಳ್ಕೊಬೇಕು ಸರ್ ನಾನು. ಈಗ ಈ ಕಲಾವಿದರ ಮಾತಿನ ಮಧ್ಯೆ ಒಂದು ವಿಷಯ ಹರಿದಾಡುತ್ತೆ. ಏನಂದರೆ ಆಕಾಶವಾಣಿ ಗ್ರೇಡ್ ಕಲಾವಿದರು ನಾವು ಅಂತೆಲ್ಲ ಮಾತಾಡ್ತಾರೆ. ತಾವು ಕೂಡ ಆಕಾಶವಾಣಿ ಗ್ರೇಡ್ ಕಲಾವಿದರು? ಇಲ್ಲ ಸರ್, ಆಕಾಶವಾಣಿಲಿ ಹಾಡಿದ್ದೀನಿ, ಬಟ್ ನಮಗೇನು ಗ್ರೇಡ್ ಇಲ್ಲ. ಆಕಾಶವಾಣಿಲಿ ಹಾಡಿದ್ದೀರಿ. ಹೇಗೆ ಸಾಧ್ಯ ಒಬ್ಬ ಕಲಾವಿದ ಆಕಾಶವಾಣಿವರೆಗೂ ಹೋಗಿ ಹಾಡಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ಪ್ರಿಪ್ರೇಷನ್ಸ್ ಏನು ಬೇಕು, ಸಿದ್ಧತೆ ಮಾಡ್ಕೋಬೇಕು ಅಂತ? ಹೌದು. ಇಲ್ಲ ಸರ್, ಅಲ್ಲೇನಾಗುತ್ತೆ ಅಂದರೆ ಪ್ರತಿ ವರ್ಷ ಅವರು ಜಾನಪದ ಗಾಯಕರನ್ನು ಒಂದು ಇಂಟ್ರ್ಯೂ ಮಾಡ್ತಾರೆ. ಅವರು ಕಾಲ್ ಫಾರ್ಮ್ ಮಾಡಿ ಆದಾಗ ಅವರು ಸಂದರ್ಶನ ಮಾಡ್ತಾರೆ, ಇಂಟ್ರ್ಯೂ ಮಾಡ್ತಾರೆ, ಯಾವ್ಯಾವ ಪ್ರಕಾರದ ಕಲಾವಿದರು ಅಂತೇಳಿ. ಆ ಪ್ರಕಾರದ ಕಲಾವಿದರನ್ನ ಒಂದು ಇಂಟ್ರ್ಯೂ ಮಾಡಿ ಅವರ ಕಲೆಯನ್ನು ನೋಡಿ ಅಲ್ಲಿ ಗ್ರೇಡ್ ಕೊಡ್ತಾರೆ ಅಲ್ಲಿ. ಬಟ್ ನಾವು ಕಾಂಪೀಟ್ ಮಾಡಿದಾಗ ನಮಗೇನು ಆವಾಗ ಅಷ್ಟೇ ನಮ್ಗೆ ಅನುಭವ ಇರಲಿಲ್ಲ. ಕಾರ್ಯಕ್ರಮಕ್ಕೆ ಹೋಗು ಹಾಡಿದ್ವಿ, ಸರ್ಟಿಫಿಕೇಟ್ ಕೊಟ್ಟರು ಅಷ್ಟೇ, ನಮಗೇನು ಗ್ರೇಡ್ ಮಾಡಲಿಲ್ಲ. ಆಮೇಲೆ B1 ಗ್ರೇಡ್ 1 ಹಾಕಬೇಕಾಗಿತ್ತು, ನಾವು ಅದು ಮಾಹಿತಿ ಗೊತ್ತಾಗಲಿಲ್ಲ, ಇದಾಗೈತೆ ಅಷ್ಟೇ ಸರ್. ಅಂದರೆ ಆಕಾಶವಾಣಿಗೆ ಹೋಗೋದು ಒಂದು ಪ್ರಕ್ರಿಯೆ. ಹೌದು. ಆಗಲ್ಲ, ಕೊಡಲ್ಲ ಸರ್, ಕೊಡಲ್ಲ. ಹೌದು. ಕಾರ್ಯಕ್ರಮ BA ಆ ಥರ ಕೊಡ್ತಾರೆ. B1 A1 BI AI ಕೊಡ್ತಾರೆ ಸರ್. ನಿಜ. ಎಲ್ಲೆಲ್ಲಿ ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ವೇದಿಕೆಗಳಲ್ಲಿ ಜನಪದ ಗಾಯನವನ್ನು ಮಾಡಿದ್ದೀರಿ ತಾವು? ಸರ್, ನಾನು ಖಾಸಗಿಯಾಗಿ ಎಲ್ಲ ಸಭೆ ಸಮಾರಂಭಗಳಲ್ಲಿ, ಆಮೇಲೆ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹೆಚ್ಚು ಕಾರ್ಯಕ್ರಮಗಳು ಮಾಡಿರ್ತಕ್ಕಂಥದ್ದು ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ಜೊತೆಗೆ ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡುವಾಗಲೇ ನಾನು NSS ಕ್ಯಾಂಪ್ ಅಂತೇಳಿ ಒಂದು ತರಬೇತಿಯಲ್ಲಿದ್ದಾಗ 5 ವರ್ಷಗಳ ಕಾಲ ನಿರಂತರವಾಗಿ ಭಾರತಿ ಕಾಲೇಜಲ್ಲಿ ಫಸ್ಟ್ PUCಯಿಂದ ಪದವಿ ಮುಗಿಯುವವರೆಗೂ 5 ವರ್ಷ ಕಂಟಿನ್ಯೂಸ್ ಆಗಿ NSS ವಿದ್ಯಾರ್ಥಿಯಾಗಿ ಕಾಲೇಜು ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆ, ಡೆಲ್ಲಿವರೆಗೆ ಉತ್ತಮ ಸ್ವಯಂ ಸೇವಕನಾಗಿ ಕೆಲಸ ಮಾಡಿ, ಉತ್ತಮ ಸಾಂಸ್ಕೃತಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿ, ಅಲ್ಲಿ ಮೈಸೂರು, ಅಸ್ಸಾಮು, ಭೂಪಾಲು ಎಲ್ಲ ಕಡೆ ರಾಷ್ಟ್ರ ಮಟ್ಟದ NSS ಕ್ಯಾಂಪ್ನಲ್ಲಿ ಭಾಗವಹಿಸಿ ಉತ್ತಮ ಸಾಂಸ್ಕೃತಿಕ ಕ್ರೀಡಾಪಟು ಅಂತೇಳಿ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ ನಾನು, NSS ವಿದ್ಯಾರ್ಥಿ ಅಂತೇಳಿ. ಸಾಂಗನ್ ಡ್ರಾಮಾ ಡಿವಿಷನಲ್ಲಿ ತುಂಬ ಹೆಚ್ಚು ಚಟುವಟಿಕೆಯನ್ನು ತಾವು ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಹೇಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದೀರಾ ಸಾಂಗನ್ ಡ್ರಾಮಾ ಡಿವಿಷನಲ್ಲಿ? ಸರ್, ಅಲ್ಲಿ ಏನಾಗಿದೆ ಅಂದರೆ ಪ್ರತಿ ವರ್ಷ ಕಾಲ್ ಮಾಡ್ತಿದ್ರು ಪ್ರಚಾರದ ಕಾರ್ಯಕ್ರಮಗಳಿಗೆ ಕಲಾವಿದರು ಬೇಕು ಅಂತೇಳಿ. ಯಾವ ಪ್ರಕಾರದ ಕಲಾವಿದರು ಅಂತೇಳಿ ನಾನು ಜಾನಪದ ಗಾಯನ ಅಂತೇಳಿ ನಾನು ಮೇಲೆ ಮೆನ್ಷನ್ ಮಾಡಿದ್ರೆ ಅವರು ಒಂದಿನ ಇಂಟ್ರು ಕರೆದು ಸೆಲೆಕ್ಷನ್ ಮಾಡಿ ಗ್ರೇಡ್ ಕೊಡ್ತಿದ್ರು ABC ಅಂತೇಳಿ. A ಗ್ರೇಡಿಗೆ 400 ರೂಪಾಯಿ, B ಗ್ರೇಡಿಗೆ 300 ರೂಪಾಯಿ, C ಗ್ರೇಡಿಗೆ 250 ರೂಪಾಯಿ, 200 ರೂಪಾಯಿ ಕೊಡ್ತಿದ್ರು ಅವಾಗ ಏಕ ವ್ಯಕ್ತಿ ಕಲಾವಿದನಾಗಿ. ಅಲ್ಲಿ ಒಂದು ಟಾಪಿಕ್ ಕೊಡ್ತಿದ್ರು ಅವರು, ಪರಿಸರದ ಬಗ್ಗೆ, ತಾಯಿ ಮಕ್ಕಳ ಆರೋಗ್ಯದ ಬಗ್ಗೆ, ವರದಕ್ಷಿಣೆ ಬಗ್ಗೆ, ಇದು ಕುಡಿತದ ಚಟದ ಬಗ್ಗೆ, ಬಾಲ ಕಾರ್ಮಿಕರ ಬಗ್ಗೆ ಒಂದು ಥೀಮ್ ಕೊಡ್ತಿದ್ರು ಅವರು. ಆ ಥೀಮ್ ಕಟ್ಟಿ ಹಾಡಬೇಕು, ಜೊತೆಗೆ ನಮ್ಮ ಮಧ್ಯೆ ಜನಗಳನ್ನ ರಂಜಿಸ್ಲಿಕ್ಕೋಸ್ಕರ ಜಾನಪದ ಗೀತೆಗಳನ್ನು ಹಾಡೋದು. ಆ ಥರ ಮಾಡಿ ತಿಂಗಳಿಗತ್ತಿ ಕಾರ್ಯಕ್ರಮ ಒಂದೊಂದು ಜಿಲ್ಲೆ ಒಳಗೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ತಿಂಗಳಿಗತ್ತಿ ಕಾರ್ಯಕ್ರಮ. ಇಡೀ ಕ್ಯಾಂಪ್ ಎಲ್ಲ ತಂಡ ಹೋಗ್ತಿದ್ವಿ ನಾವು. ನಾಟಕ ತಂಡ ಇತ್ತು, ಹಿಂದೂಸ್ತಾನಿ ಸಂಗೀತ ತಂಡ ಇತ್ತು, ಸುಗಮ ಸಂಗೀತ ಇತ್ತು, ಜಾನಪದ ಗಾಯನ ತಂಡ ಇತ್ತು, ಬೀದಿ ನಾಟಕದ ಒಂದೊಂದು ತಂಡ ಎಲ್ಲ ಒಂದು ಅಸೆಂಬಲ್ ಮಾಡಿ ನಮ್ಮನ್ನು ಒಂದೊಂದು ಜಿಲ್ಲೆಗೆ ಕಳಿಸ್ತಿದ್ರು. ಅಲ್ಲಿ ತಹಸೀಲ್ದಾರು, ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆಗಳು, ಆಯಾಗೆ ಸಂಬಂಧಪಟ್ಟಂಥ ಇಲಾಖಾ ಅಧಿಕಾರಿಗಳು ನಮ್ಮನ್ನು ಒಂದೊಂದು ಹಳ್ಳಿಗೆ ಬಿಡ್ತಿದ್ರು. ಅವರು ಹೋಗಿ ನೀವು ಇಂತಿಂಥ ಹಳ್ಳಿಲಿ ಕಾರ್ಯಕ್ರಮ ಮಾಡ್ಕೊಬನ್ನಿ ಅಂತೇಳಿ. ಅಲ್ಲಿ ನಾವು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ರೆ ಸಾಯಂಕಾಲ ಒಂದು ಕಾರ್ಯಕ್ರಮ ಮಾಡ್ತಿದ್ದೋ, ಇಲ್ಲಾಂದರೆ ಬೆಳಿಗ್ಗೆ ದಿನಕ್ಕೊಂದು ಕಾರ್ಯಕ್ರಮ ಮಾಡ್ತಿದ್ದೋ. ಕಾರ್ಯಕ್ರಮ ಮಾಡಿ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಊಟ ತಿಂಡಿ ಎಲ್ಲ ಅವರೇ ವ್ಯವಸ್ಥೆ ಮಾಡ್ತಿದ್ರು. ನಾನು ತಮ್ಮ ಬಗ್ಗೆ ಪ್ರಕಟಗೊಂಡಿರ್ತಕ್ಕಂಥ ಅನೇಕ ಪತ್ರಿಕಾ ವರದಿಗಳನ್ನು ಗಮನಿಸಿದ್ದೀನಿ. ಅದರಲ್ಲಿ ತಾವು ಹೇಳ್ಕೊಂಡಿದ್ದೀರಿ ಅಥವಾ ವರದಿಗಾರರು ವರದಿ ಮಾಡಿದ್ದಾರೆ,
ನಿಮ್ಮ ಕಲಾ ಬದುಕನ್ನು ರೂಪುಗೊಳ್ಳಲಿಕ್ಕೆ ಸಹಕಾರಿಯಾಗಿದ್ದು ಭಾರತಿ ಕಾಲೇಜು KM ದೊಡ್ಡಿ ಅಂತ. ಅದ್ರ ಬಗ್ಗೆ ಸ್ವಲ್ಪ ನೆನಪಿಸ್ಕೊಳ್ಳಿ. ನಿಜ, ಭಾರತಿ ಕಾಲೇಜಲ್ಲಿ ನಾನಿವತ್ತು ಒಂದು 55-60% ನಾನು ಒಬ್ಬ ಕಲಾವಿದನ ಗುರುತಿಸಲಿಕ್ಕೆ ಮೂಲ ಕಾರಣ ನನಗೆ ಭಾರತಿ ಕಾಲೇಜು. ಅಲ್ಲಿನ ಶಿಕ್ಷಕ, ಕಾಲೇಜು ಉಪನ್ಯಾಸಕರು, ಅಲ್ಲಿನ ನನ್ನ ಒಡನಾಟಿ ಸಹೋದ್ಯೋಗಿ ವಿದ್ಯಾರ್ಥಿ ಜಿ ಮಾದೇಗೌಡರ ಸಂಸ್ಥೆ ಅದು. ಅಲ್ಲಿ ಪ್ರೊಫೆಸರ್ TV ಹನುಮಪ್ಪ ಅಂತೇಳಿ ಪ್ರಾಂಶುಪಾಲರಿದ್ದರು. ಎಲ್ಲ ತರಗತಿಯ ಉಪನ್ಯಾಸಕರು ಈ ನನ್ನ ಕಲೆಯನ್ನು ಗುರುತಿಸಿ ಒಂದು ದಿನವೂ ನಾನು ರೆಗ್ಯುಲರ್ ಕಾಲೇಜ್ಗೆ ಹೋದವನೇ ಅಲ್ಲ. ಪ್ರತಿದಿನ ಒಂದೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೆ ನಾನು. ಅಂತರ ಮಟ್ಟದ ಸ್ಪರ್ಧೆಗಳಲ್ಲಿ ಸಿದ್ದರಾಜು ಹೋಗಿ ನೀವು ಸ್ಪರ್ಧೆಗೆ ಹೋಗಿ ಅಂತೇಳಿ ಅವರೇ ಮುಂಚಿತವಾಗಿ ಲೆಟರ್ ಕಳಿಸ್ಬಿಡ್ತಿದ್ರು. ನಮ್ಮ ಕಾಲೇಜಿಂದ ಇಂಥವ್ರು ಬರ್ತಾಯಿದ್ದಾರೆ, ಚರ್ಚಾ ಸ್ಪರ್ಧೆಗೆ ಇಂಥವ್ರು, ಜನಪದ ಗೀತೆಗೆ ಇಂಥವ್ರು ಅಂತೇಳಿ ಕಳಿಸ್ಬಿಡ್ತಿದ್ರು ನಮಗೆ ಮುಂಚಿತವಾಗಿ. ಅಲ್ಲೋಗಿ ನಾವು ಕಾಂಪಿಟ್ ಮಾಡಿ ಸ್ಪರ್ಧೆ ಮಾಡಿ ಪ್ರೈಸ್ಗಳು ತಗೊಂಡು ಅಲ್ಲಿ ಕಾಲೇಜಿಗೆ ಕೊಡ್ತಿದ್ವಿ. 3 ಪ್ರೈಸಲ್ಲಿ ಒಂದೊಂದು ಗ್ಯಾರಂಟಿ ಇದ್ದೇ ಇರ್ತಿತ್ತು. 5 ವರ್ಷ ನಾವು ಪ್ರತಿ ವರ್ಷ ಜನ ನಿಮ್ಮನ್ನ ಅಂದರೆ ಸಿದ್ದರಾಜಯ್ಯ ಅವರನ್ನ ಒಬ್ಬ ಜಾನಪದ ಕಲಾವಿದನಾಗಿ ಇಲಾಖೆ ಆಗ್ಬೋದು ಅಥವಾ ಜಾನಪದ ಕ್ಷೇತ್ರ ಆಗ್ಬೋದು ಹೇಗೆ ಗುರುತಿಸಿದೆ ಅಂತ? ಇಲ್ಲ ಸರ್, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಜನ ಇವತ್ತು ನಾನು ಎಲ್ಲೇ ಹೋದ್ರು ಬಸ್ಸಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಲಿ ಸರ್ ಚೆನ್ನಾಗಿದ್ದೀರಾ ಸರ್ ಅಂತ ನಮಗೆ ಗೊತ್ತಿರೋದಿಲ್ಲ, ಗೊತ್ತೇ ಇರೋದಿಲ್ಲ. ಸರ್ ಯಾರು ಅಂತ ಗೊತ್ತಾಗಲಿಲ್ಲ ಸರ್, ನಾನು ನಿಮ್ಮ ಅಭಿಮಾನಿ ಸರ್, ಜಾನಪದ ಗಾಯನ ನೀವು ನಮ್ಮ ಹಳ್ಳಿಲಿ ಒಂದು ಕಾರ್ಯಕ್ರಮ ಮಾಡಿದ್ರಿ, ನಿಮ್ಮ ಹಾಡುಗಳು ಕೇಳಿದ್ದೀನಿ ಸರ್, ಭಾಳ ಚೆನ್ನಾಗಿ ಆಡ್ತೀರಾ ಸರ್, ನಿಮ್ಮಂಥವ್ರಿಗೆ ಯಾಕೆ ಬೇರೆಯವರೆಲ್ಲ ಸಪೋರ್ಟ್ ಮಾಡಬಾರ್ದು, ಸಹಕಾರ ಮಾಡಬಾರ್ದು ಅಂತ ಎಲ್ಲ ಭಾಳ ಬೆಂತಟ್ಟಿ ಆರೈಸಿರ್ತಕ್ಕಂಥವ್ರು ಸರ್. ಇವತ್ತು ನನಗೆ ಗೊತ್ತಿರೋದಿಲ್ಲ, ಅಷ್ಟು ಅಭಿಮಾನಿಗಳು, ಅಷ್ಟು ಕೇಳುಗರು ನಮ್ಮನ್ನು ಇವತ್ತು ಭಾಳ ಪ್ರೀತಿಸ್ತಾರೆ ಸರ್, ಜಾನಪದ ಮನಸ್ಸುಗಳು ಇರ್ತಕ್ಕಂಥವ್ರು. ನಿಜ. ನಿಮ್ಮ ಸಿದ್ದರಾಜಯ್ಯನವರ ಪ್ರಸಿದ್ಧ ಗೀತೆ ಯಾವುದು? ನಾನು ಮಾದೇಶ್ವರ ಒಂದು ಹಾಡ್ತೀನಿ, ಸಿದ್ದಪ್ಪಾಜಿದು, ಆದಿಚುಂಚನಗಿರಿ ಕಾಲಭೈರವಂದು, ಎಲ್ಲ ಒಂದೊಂದು ಕಡೆ ಒಂದೊಂದು ವೇದಿಕೆಗಳಲ್ಲಿ ಒಂದೊಂದು ಹಾಡುಗಳು ಕೇಳ್ತಾರಲ್ಲ ಸರ್, ಎಲ್ಲ ಹಾಡುಗಳನ್ನ ಆಡಬೇಕಾಗುತ್ತೆ. ನಿಮ್ಮ ಮನಸ್ಸಿಗೆ ಅತ್ಯಂತ ಪ್ರೀತಿಪಾತ್ರವಾದ ಗೀತೆ ಯಾವುದು ಕೇಳ್ಬೋದಾ? ಆಡ್ತೀನಿ. ಹಾಲರವಿ ಬಂದು ನೂರೊಂದಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಹಾಲರವಿ ಬಂದು ನೂರೊಂದಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಹಾಲಳ್ಳ ತುಂಬಿ ಜಲದ ಕೊಳ ತುಂಬಿ, ಹಾಲಳ್ಳ ತುಂಬಿ ಜಲದ ಕೊಳ ತುಂಬಿ, ಒಲುತ್ತ ಜೋಲುತ್ತ ಏಳು ಮಲೆಗೆ ಹಾಲರವಿ ಬಂದು, ಒಲುತ್ತ ಜೋಲುತ್ತ ಏಳು ಮಲೆಗೆ ಹಾಲರವಿ ಬಂದು, ಹಾಲರವಿ ಬಂದು ನೂರೊಂದಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನು, ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನು, ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಹಾಲರವಿ ಬಂದು, ತಮಟೆಯ ಸದ್ದಲ್ಲಿ ಏಳು ಮಲೆಗೆ ಹಾಲರವಿ ಬಂದು, ಹಾಲರವಿ ಬಂದು ನೂರೊಂದಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಆನದಿಂಬದಲ್ಲಿ ಆನಂದವೇನಯ್ಯ, ಆನದಿಂಬದಲ್ಲಿ ಆನಂದವೇನಯ್ಯ, ಆನಂದ ಕಾರಣ ಏಳು ಮಲೆಗೆ ಹಾಲರವಿ ಬಂದು, ಆನಂದ ಕಾರಣ ಏಳು ಮಲೆಗೆ ಹಾಲರವಿ ಬಂದು, ಹಾಲರವಿ ಬಂದು ನೂರೊಂದಾಲರವಿ ಬಂದು, ಹಾಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು, ಸರಗೂರಿನಿಂದ ಶರಣಾರು ಬರುವಾಗ, ಸರಗೂರಿನಿಂದ ಶರಣಾರು ಬರುವಾಗ, ಮಜ್ಜ
ಹೊತ್ತಿಗೇಳು ಮಲೆಗೆ ಆಲರವಿ ಬಂದು ಆಲರವಿ ಬಂದು ಅನ್ನೋರೊಂದಾಲರವಿ ಬಂದು ಅನ್ನೋರೊಂದಾಲರವಿ ಬಂದು ಆಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು ಆಲರವಿ ಮ್ಯಾಲುವಿನ ದಂಡೆ ಪಾಲಾಡಿ ಬಂದು ಪಾಲಾಡಿ ಬಂದು ಪಾಲಾಡಿ ಬಂದು. ಅದ್ಭುತವಾದ ಕಂಠಸಿರಿ ಸರ್ ತಮ್ಮದು. ಮತ್ತು ಈ ನಿಮ್ಮಲ್ಲಿ ಜನಪದ ಇದೆ ಅಂಥೇಳಿ ನಿಮಗೆ ಯಾವಾಗ ಗೊತ್ತಾಯಿತು ಅಂತ? ಜಾನಪದ ಅಂದರೆ ಅವಾಗ ತಲೆಮಾಲಿಂದ ಬಂದಿರೋ ಕಾರ್ಯಕ್ರಮ ಸರ್. ಹಾಡುಗಳಿವು ಯಾಕಂದರೆ ಇದು ಯಾರೂ ಬರೆದಂಥ ಹಾಡುಗಳಲ್ಲ, ಒಬ್ಬರು ಬಾಯಿಂದ ಒಬ್ಬರಿಂದ ಬಂದಿರತಕ್ಕಂಥದ್ದು. ಈಗೆಲ್ಲ ಕೆಲವು ನಾಜೂಕು ಹಾಡು ಜನಪದ ಸಾಹಿತ್ಯ ಬರ್ಕೊಂಡು ಹಾಡ್ತಾರೆ ಅಂತ ಹಾಡುಗಳಿವೆ ಕೆಲವೆಲ್ಲ. ಈಗಿನ ಯುವ ಪೀಳಿಗೆ ಏನಾಗುತ್ತೆ ಅಂದರೆ ಅದನ್ನೇ ಮೂಲ ಜನಪದ ಅಂತ ತಿಳ್ಕೊಂಡು ನಾವು ಜನಪದ ಹಾಡ್ತೀವಿ ಅಂತೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಜಾನಪದ ಶೈಲಿ ಗೀತೆಗಳು ಇವತ್ತಿನ ಹೆಚ್ಚಿನ ಪ್ರಚಲಿತದಲ್ಲಿರ್ತಕ್ಕಂಥ ಮೂಲ ಜನಪದ ಹಾಡುಗಳನ್ನು ಹಾಡಿ ಇವತ್ತಿನ ಅಭ್ಯಾಸ ಮಾಡಿ ಅಂತೇಳಿ ನಾವು ಎಷ್ಟೋ ಜನ ವಿದ್ಯಾರ್ಥಿ ಮಿತ್ರರಿಗೆ ನಾವು ಮನವರಿಕೆ ಮಾಡ್ತಿದ್ವಿ. ಬೀದಿ ನಾಟಕಗಳನ್ನ ಹಾಡಿದಿರೋದು, ಬೀದಿ ನಾಟಕಗಳು ಅದೇ ಸಾಂಗಣ ಡ್ರಾಮದಲ್ಲಿ ಮಾಡ್ತಾಯಿದ್ದೀವಿ ಸರ್, ಬೇರೆ ಕಲಾವಿದರ ಜೊತೆ ಸೇರ್ಕೊಂಡು. ನಿಜ. ಈ ಹಳ್ಳಿ ಮೇಲೆ ಹೋಗಿ ಜನ್ಮಾತ್ಮನ ಕಥೆ ಹಾಡ್ತೀರಾ? ಖಂಡಿತ ಮಾಡ್ತೀವಿ. ಅದ್ರ ಬಗ್ಗೆ ಸ್ವಲ್ಪ ಒಂದು ತಿಳಿಸಿ ವಿಷಯ. ಅದು ಚಿನ್ಮಯ ದಾಸರು ಅಂತೇಳಿ ರಾಜವಿಕ್ರಮ, ಅದು ರಾತ್ರಿ 9 ಗಂಟೆಗೆ ಶುರು ಮಾಡಿದ್ರೆ ಬೆಳಗಿನ ಜಾವ 4-5 ಗಂಟೆ ಹಾಡಬೇಕದು, ಪಠನೆ ಮಾಡಬೇಕದು, ಯಕ್ಷಗಾನ ಟೈಪನೇ ಮಾಡಬೇಕು. ಒಬ್ಬರು ಹಾಡಿದ್ರು ಒಬ್ಬರು ಬಿಡಿಸಿ ವಚನ, ಒಬ್ಬರು ವಚನ ಮಾಡಿದ್ರು ಒಬ್ಬರು ಬಿಡಿಸಿ ಹೇಳಬೇಕು. ಆ ಥರ ಇಲ್ಲ, ನಾನು ಹಾಡೋದು ಇನ್ನೊಬ್ರು ಬಿಡಿಸಿ ಹೇಳ್ತಕ್ಕಂಥದ್ದು ಯಕ್ಷಗಾನ ಟೈಪಲ್ಲಿ ಹಾಡಬೇಕು. ಅದು ಬೆಳಗಾನ ಮಾಡಬೇಕು, ಯಾಕಂದ್ರೆ ಸೂರ್ಯ ಉಡಿಯುವಾಗ ಟೈಮಲ್ಲಿ ನಾವು ಮಂಗಳ ಮಾಡಬೇಕು. ಅದನ್ನು ಬೆಳಗಾನ ಕತೆ ಮಾಡ್ತಕ್ಕಂಥ ಅಭ್ಯಾಸ ಆವಾಗ ನಮ್ಮ ದೊಡ್ಡಪ್ಪರೊಬ್ಬರು ಮಾಡ್ತಿದ್ರು. ಅವ್ರ ಕಾಲವಾದ ನಂತರ ನಾವು ಅದನ್ನು ಅಭ್ಯಾಸ ಮಾಡ್ಕೊಂಡು ಈಗ ಶ್ರಾವಣ ಮಾಸ, ಕಾರ್ತಿಕ ಮಾಸ, ದೀಪಾವಳಿ ಒಳಗೆ ಒಬ್ಬ ಜನಪದ ಕಲಾವಿದನಿಗೆ ಈ ರೀತಿಯಾದಂತಹ ಒಂದು ಸಮಗ್ರ ಸಾಹಿತ್ಯ ಅಂದರೆ, ಈಗ ನೋಡಿ, ಈಗ ಶನ್ಮಾತ್ಮನ ಕಥೆ ಅಂತಂದರೆ ನೀವು ಹೇಳಿದ್ರೆ ಅಹೋರಾತ್ರಿ ಆಡೋದಂತ, ಇದಿಷ್ಟು ಸಾಹಿತ್ಯ ಹೇಗೆ ತಲೆ ಒಳಗಡೆ ಇಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ? ಇಲ್ಲ ಸರ್, ಹಾಡ್ತೀವಿ ಸರ್ ನಾವು. ಬುಕ್ ಇದೆ ಶನಿಮಾತ್ಮಂದು ಬುಕ್ ಇದೆ, ಅದು ನೋಡ್ಕೊಂಡು ಹಾಡ್ತೀವಿ. ಹಾಡ್ತಾ ಇದ್ರೆ ನಮ್ಮ ಮೈಂಡ್ ಬಂದ್ಬಿಡ್ತಿದೆ ಸರ್, ಆಮೇಲೆ ನೋಡೋದಿಲ್ಲ ನಾವು, ಹಂಗೆ ಕಂಟಿನ್ಯೂ ಹಾಡ್ತಾ ಇರ್ತೀವಿ ನಾವು. ಅದು ಕೂಡ ಮಾಡ್ತಾ ಹೌದು ಹೌದು. ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಅಪ್ಪ ಮದೇವನ ತೆಪ್ಪ ತೆರಿನ ಮೇಲೆ 77 ಕೋಟಿ ನವಿಲಿಂಡು. ಅಪ್ಪ ಮದೇವನ ತೆಪ್ಪ ತೆರಿನ ಮೇಲೆ 77 ಕೋಟಿ ನವಿಲಿಂಡು. 77 ಕೋಟಿ ನವಿಲಿಂಡು ಕೂತುಕೊಂಡು, 77 ಕೋಟಿ ನವಿಲಿಂಡು ಕೂತುಕೊಂಡು ಉಪ್ಪಾದ ಗುಟ್ಟುಕು ಕೊಡುತ್ತಾವು. ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೊಂಬು, ಅಲ್ಲಿ ಮದೆವ್ಗೆ ಶಿವ ಪೂಜೆ. ಹಳ್ಳ ಕೊಳ್ಳದ ನೀರು ಬೆಳ್ಳಿಯ ಕೈ ಚೊಂಬು, ಅಲ್ಲಿ ಮದೆವ್ಗೆ ಶಿವ ಪೂಜೆ. ಅಲ್ಲಿ ಮದೆವ್ಗೆ ಶಿವ ಪೂಜೆ ನಡೆಯುವಾಗ, ಅಲ್ಲಿ ಮದೆವ್ಗೆ ಶಿವ ಪೂಜೆ ನಡೆಯುವಾಗ ಆಕಾಶ ಗಂಟೆ ಧಣಿರೆಂದು ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ. ಹಚ್ಚಿರಿ
ದೀಪಗಳ ಕಿರಿದೂಪಗಳ ಅಂದುಳ್ಳ ಎಳ್ಳು ಮಲ ಇಂಬುಳ್ಳ ಗುಡಿಯೊಳಗೆ ಅಪ್ಪಮದೇವ ಮಲಗವರೇ ಅಂದುಳ್ಳ ಎಳ್ಳು ಮಲ ಇಂಬುಳ್ಳ ಗುಡಿಯೊಳಗೆ ಅಪ್ಪಮದೇವ ಮಲಗವರೇ ಅಪ್ಪಮದೇವ ಮಲಗೌರ ಗುಡಿಯೊಳಗೆ ಅಪ್ಪಮದೇವ ಮಲಗೌರ ಗುಡಿಯೊಳಗೆ ಕಂದಾನ ಬೇಡ್ವರ ತಡೆಯಲ್ಲೂ ಹಾಡಿರಿ ರಾಗಗಳ ನುಡಿಸಿರಿ ತಾಳಗಳ ಅಚ್ಚೇರಿ ದೀಪಗಳ ಹಾಕಿರಿ ಧೂಪಗಳ ಸೆಸೆಯ ಚೇರಿ ದೀಪಗಳ ಹಾಕಿರಿ ಧೂಪಗಳ ಸೆಸೆಯ ಚೇರಿ ದೀಪಗಳ ಹಾಕಿರಿ ಧೂಪಗಳ. ಸರ್, ಈ ಜಾನಪದ ಕಲಾವಿದರು ಅಂದರೆ ಇತ್ತೀಚೆಗೆ ನಾವು ಕೆಲವೊಬ್ಬರನ್ನ ಗಮನಿಸ್ತೀವಿ, ಯಾವುದೋ 1-2 ಹಾಡುಗಳನ್ನು ಹಾಡ್ಕೊಂಡಿರ್ತಕ್ಕಂಥವ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಹೋಗ್ಬಿಟ್ಟಿದ್ದಾರೆ ಅಲ್ವಾ? ನೀವು ಇಷ್ಟೆಲ್ಲ ಹಾಡುಗಳನ್ನ ಹಾಡ್ತೀರಿ, ಕತೆ ಹಾಡ್ತೀರಿ ಅಂತೆಲ್ಲ ಹೇಳ್ತೀರಿ. ಎಷ್ಟರ ಮಟ್ಟಿಗೆ ಸಿದ್ದರಾಜರವರು ಜನಪದದಲ್ಲಿ ಯಶಸ್ವಿಗೊಂಡಿದ್ದಾರೆ ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡ್ರೆ? ಖಂಡಿತ ಸರ್. ಇವತ್ತಿನ ಕಲಿಯುಗದ ಇದರಲ್ಲಿ ಎಲ್ಲ ಸ್ಪರ್ಧಾಯುಗ. ಸ್ಪರ್ಧಾಯುಗ, ಹೌದು. ಇವತ್ತಿನ ಯುವ ಪೀಳಿಗೆ ಮುಂದೆ ನಾವೇನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾನು ಇಲಾಖೆಗೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಒಂದು ತಂಡ ಕರ್ಕೋದ್ರೆ 600 ರೂಪಾಯಿ ಕೊಡ್ತಿದ್ರು. ಆವಾಗಲೇ 600 ರೂಪಾಯಿ ನನ್ನ ಮೊದಲನೇ ಸಂಭಾವನೆ ಇಲಾಖೆಗೆ ಕೊಡ್ತಿತ್ತು. ಎಷ್ಟು? ಬರೀ 600 ರೂಪಾಯಿ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಒಬ್ರಿಗೆ. ಮೊದಲು ಆಮೇಲೆ 1,500 ಮಾಡಿದ್ರು ತಂಡಕ್ಕೆ, ಆಮೇಲೆ 3,000 ಮಾಡಿದ್ರು, ಆಮೇಲೆ 6,000 ಮಾಡಿದ್ರು, ಈಗ 15,000ಕ್ಕೆ ಬಂದು ನಿಂತಿದೆ. ನಾನು ಕೇಳಿದ ಪ್ರಶ್ನೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಹೇಳಿ ಸರ್. ಕೆಲವು ಕಲಾವಿದರು ಹಾಡಕ್ಕೆ ಬರೋದೇ ಒಂದು ಹಾಡು, ಹೌದು, ಅಮೆರಿಕೆಗೆಲ್ಲ ಬಂದವರು ಸರ್ ಅಲ್ವಾ? ಹೌದು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಗೆ ಅಭಿಪ್ರಾಯ ಅಂತಂದ್ರೆ ಏನು ಸರ್, ಈಗ ಅವರು ಯಾವ ರೀತಿ ಸಹಕಾರದಿಂದ ಒಂದು ಪ್ರೋತ್ಸಾಹದಿಂದ ಹೋಗ್ತಾರಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಎಷ್ಟೇ ಇಷ್ಟೆಲ್ಲ ಕಲೆ ಇದ್ಕೊಂಡು ನಾವು ಎಲ್ಲ ಅರ್ಜಿಗಳು ಕಟ್ಕೊಂಡು ಇಲಾಖೆಗಳಿಗಾಗಲಿ ನಿಮ್ಮ ಸರ್ಟಿಫಿಕೇಟ್ಗಳ ರಾಶಿ ನೋಡ್ಬಿಟ್ಟು ನಾನು ಸುಸ್ತಾಗ್ಬಿಟ್ಟೆ. ಇದೆ ಸರ್, ಇದೆ ಸರ್. ನಾವು ಹಿಂಗೆ ಇಲಾಖೆ ಹತ್ರ ಹೋಗಿ ಒಂದು ಅರ್ಜಿ ಹಿಡ್ಕೊಂಡು ನಮಗೊಂದು ಅವಕಾಶ ಕೊಡಿ ಸರ್ ಅಂದ್ರೆ ಕೊಡಲ್ಲ ಸರ್ ಅವರು. ಅಂದ್ರೆ ಸಂಸ್ಕೃತಿ ಇಲಾಖೆಯಲ್ಲಿ ಕಾರ್ಯಕ್ರಮ ಪಡ್ಕೋಬೇಕಾದ್ರೆ ಬೇರೆ ಏನೋ ಗಿಮಿಕ್ ಇದೆಯಾ? ಇರ್ಬೋದೇನೋ ಸರ್, ಅದು ನಾವು ಕಣ್ಣಾರೆ ನೋಡೋಕ್ಕಾಯ್ತಿಲ್ಲ. ಬೇರೆ ಇನ್ಯಾವ ರೀತಿ ಅವ್ರ ಕಾರ್ಯಕ್ರಮಗಳು ತಗೊಳ್ತಾರೆ, ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅನ್ನೋದು ನಮಗೆ ಅದೇನೋ ವಿದ್ಯೆ ನೀವು ಕಲ್ತ್ಕೊಡೋದಲ್ವಾ? ಅದು ಬಿಟ್ಟು ಕೊಡಲ್ವಲ್ಲ ಸರ್, ನಮಗೆ ಗೊತ್ತಾಗಲ್ವಲ್ಲ ಸರ್. ನಮ್ಮ ಹತ್ರಕ್ಕೆ ಸೇರ್ಸಲ್ರ ಅಲ್ಲಿ. ಯಾಕೆ ಅಂತ ಏನಂತಂತ ಗೊತ್ತಿಲ್ಲ. ನಾವು ಚೆನ್ನಾಗಿ ಆಡ್ತೀವಿ. ಅವ್ರೀಗ ಈಗ ನೀವು ಹೇಳ್ದಂಗೆ ಒಂದು 4-5 ಹಾಡು ಕಲ್ತ್ಕಂತಿದ್ರು, ಇವ್ರನ್ನ ನಾವು ಹತ್ರ ಸೇರಿಸ್ಕೊಂಡ್ರೆ ನಾವೆಲ್ಲಿ ದಮ್ಮಿ ಆಗ್ಬಿಡ್ತೀವೋ, ನಮ್ಗೆ ಸಿಗೋ ಅವಕಾಶ ಇವರೆಲ್ಲಿ ಕಿತ್ಕೊಬಿಡ್ತಾರೋ ಅನ್ನೋ ಉದ್ದೇಶ. ಹೌದು, ಕಲಾವಿದರಲ್ಲೇ ಒಂದು ಸ್ವಲ್ಪ ವೈಷಮ್ಯ ಆ ಥರ. ಇನ್ನು ಇವ್ರನ್ನ ಕರ್ಕೋಗಿ ಆಡಿಸಿದ್ರೆ ನಮ್ಗೆ ಸಿಗೋ ಅವಕಾಶ ಅವ್ರು ಕಿತ್ಕೊಳ್ತಾರೆ. ಯಾಕಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ, 4 ಜನ ಗುರುತಿಸ್ತಾರೆ. ನಾವು ಹೋದರೆ ಕೆಲವು ಮಾತು ನೈಪುಣ್ಯತೆ, ಮಾತುಗಾರಿಕೆಯಿಂದ ಕೆಲವರು ಅಲ್ಲಿ ಜೀವನ ಮಾಡ್ತಾ ಇರೋದು. ಇವತ್ತು ಹಾಡುಗಾರರಿಂದ, ಗಾಯನದಿಂದ ಯಾರೂ ಅಲ್ಲಿ ಇದಿಲ್ಲ. ಎಲ್ಲ ಚಾಕುಚಕ್ಯತೆ, ಮಾತುಗಾರಿಕೆ, ತಳುಕು ಬೆಳಕು. ಇವತ್ತಿನ ಕಲಿಯುಗ ತಳುಕು ಬೆಳಕಿನ ಕಲಾವಿದರಾಗಿ ಇವತ್ತಿನ ಎಷ್ಟೋ ಜನ ಇವತ್ತು ಜೀವನ ಮಾಡಿಸ್ತಾವ್ರೆ. ಆಮೇಲೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಮೂಲ ಕಲಾವಿದರಿಗೆ ಹೊಡ್ತಾ ಬೀಳ್ತಾ ಇದೆ ಇವತ್ತು. ನನ್ನ ಹಿರಿಯರು ಪತ್ರಕರ್ತರು ನಾಗಭೂಷಣ್ ಅವರು ಪ್ರಜಾವಾಣಿನಲ್ಲಿ ತಮ್ಮ ಬಗ್ಗೆ ಒಂದು ಆರ್ಟಿಕಲ್ ಬರೆದಿದ್ದರು. ಅದರಲ್ಲಿ ಬರೀತಾರೆ, ತಮಗೆ ಬಂದಿರತಕ್ಕಂಥ ಪ್ರಶಸ್ತಿ ಫಲಕಗಳನ್ನೆಲ್ಲ ಇಡ್ಲಿಕ್ಕೆ ಜಾಗ ಇಲ್ಲದೆ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ದೀರಾ ಅಂತ. ಸತ್ಯ ಮಾತು ಸರ್. ನಾನು ಇವಾಗ ಒಂದು ಸ್ವಲ್ಪ ನಾಜೂಕಾಗಿ ಸಿಮೆಂಚಿನ ಮನೆ ಇದೆ. ಸೀಮೆ ಹಂಚು ಅಂದರೆ ನಾಡಂಚಿನ ಮನೆ ಇದೆ. ಮೊದಲೆಲ್ಲ ನಾವು ಇವೆಲ್ಲ ಕಾಲೇಜ್ಗೆ ಹೋಗಿ PUC ಡಿಗ್ರಿ ಮುಗಿಸುವವರೆಗೂ ನಾವು ಸೆಡ್ಡಲ್ಲೇ ಇದ್ದಿದ್ದು ಸರ್. ಗರಿ ಸೆಡ್ಡು. ಮಳೆ ಹೋದ್ರೆ 50% ನೆನೆದಲ್ಲಿ. ನಾವಾಗೆಲ್ಲ ಈಗೆಲ್ಲ ಫೈಬರು ಈ ಥರ ಎಲ್ಲ ಕೊಡ್ತಾರೆ. ಇವಾಗ ಮೊದಲೆಲ್ಲ ಹಿತ್ತಾಳೆ ತಾಮ್ರದವು ಕೊಡ್ತಿದ್ರು ನಮಗೆ, ಸೀಲ್ಡ್ಗಳು ಕಾಲೇಜ್ ಲೆವೆಲಲ್ಲಿ ಇರ್ತಕ್ಕಂಥವು. ಅವು ಒಂದೊಂದು ಸೀಲ್ಡ್ ಬಂದರೆ ಒಂದೊಂದು KG ಮೇಲೆ ಇರ್ತಿದ್ದವು. ಮಾರ್ಕ್ ಅಂದರೂ ಒಂದು 200-300 ರೂಪಾಯಿ ಸಿಗ್ತಿತ್ತು KG. ಆಗ ಸುಮಾರು ಒಂದು 3 ಚೀಲ ಆಗ್ತಿತ್ತು ಸರ್. ನಂಬ್ತಿರುತ್ತೆ, 3 ಚೀಲ ಸಡ್ಡಲ್ಲಿ ಇಟ್ಟಿದ್ವಿ. ನಮ್ಮ ಮನೇಲಿ ಈ ವರ್ಷಕ್ಕೊಂದ್ಸರಿ 6 ತಿಂಗಳಿಗೆ ಹಬ್ಬ ಅರ್ಜನೆ ಮಾಡಿದಾಗ ದುಮ್ಮು ದುಳ್ಳೊಡಕ್ಕೆ ಇವೆಲ್ಲ ಯಾರಪ್ಪ ಮಡಿಕೋ ಕೂತ್ಕೊಂಡರು, ಏನು ಮಾಡೋಕ್ಕಾಗೋದಿಲ್ಲ ಅಂತ ಮೂಲೆಯಲ್ಲಿ ಇಟ್ಬಿಟ್ಟಿದ್ರು. ನಾನು ಕಾರಣಗೆ ಹಳ್ಳಿಲಿ ಕಬ್ಬಣ ಉಪ್ಪುಗಡ್ಡೆ ಅವ್ರು ಬರ್ತಾರಲ್ಲ, ಅವ್ರಿಗೆ ತಗೋಗಿ KG ಗಟ್ಟಲೆ ಹಾಕ್ಬಿಟ್ರು. ಅವ್ರು ಮಾರ್ಬಿಟ್ರು. ಅವು ಇವತ್ತಿಲ್ಲ. ಅವು ನಾವು ನೆನ್ಸ್ಕೊತಿ ಅಂತಂದ್ರು ಕಣ್ಣು ಕಾಣಿಸ್ತಾ ಇಲ್ಲ. ಅವು ಪ್ರಶಸ್ತಿ ಪ್ರೈಸ್ ಇವುಗಳು. ನಮ್ಮ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಜನಪದ ಕಲಾವಿದರ ಈ ಪರಿಚಯ ಕಾರ್ಯಕ್ರಮದ ಉದ್ದೇಶನೇ ಸರ್ ಇದು. ನೋಡಿ, ಹಳ್ಳಿಗಳಲ್ಲಿ ಜನಪದ ಕಲಾವಿದರು ಸಾಕಷ್ಟು ಜನ ಅನಕ್ಷರಸ್ಥರೇ ಇರ್ತಾರೆ. ಒಂದು
ಎರಡನೇದು ಕಲಾವಿದ ಓದ್ಕೊಂಡಿದ್ರು ಅವರ ಮನೆಯವರು ತಂದೆ ತಾಯಿಗಳು ಅನಕ್ಷರಸ್ಥರಿರ್ತಾರೆ. ಅವರ ಪ್ರಶಸ್ತಿ ಪಾರಿತೋಷಿಕಗಳು, ಅವ್ರ ಸಾಧನೆ, ಅವ್ರ ಬದುಕು, ಅವ್ರ ಕಷ್ಟ ದುಃಖ ದುಮ್ಮಾನ ಇವೆಲ್ಲವನ್ನು ಮರ್ತೋಗ್ತಾರೆ ಅಥವಾ ನಾಶ ಮಾಡಿಬಿಡ್ತಾರೆ. ಹಾಗಾಗಿ ಕಲಾವಿದ ಶಾಶ್ವತವಾಗಿ ಉಳಿಬೇಕು, ಆತ ಇನ್ನು ಮುಂದಿನ ಪೀಳಿಗೆ ಕೂಡ ಕಾಣಿಸ್ಬೇಕು, ಕಣ್ಣಿಗೆ ಕಾಣಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ಸರ್. ಹಾಡು ಹಕ್ಕಿ ಅಂತ ಹೇಳಿ ಮಾಧ್ಯಮದವರೇ ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಬಿರುದಿದೆ, ಹಾಡು ಹಕ್ಕಿ. ಅದ್ರ ಬಗ್ಗೆ ಮಾತಾಡಿದೆ ದಯವಿಟ್ಟು. ಖಂಡಿತ ಸರ್. ನನಗೆ ಗೊತ್ತಿಲ್ಲದಂಗೆ ನಮ್ಮ ಪತ್ರಿಕಾ ಮಾಧ್ಯಮದವರು ನನ್ನ ಒಂದು ಕಲಾ ಸೇವೆಯನ್ನು ಗುರುತಿಸಿ ನನ್ನ ಈ ಮೂಲ ದಾಖಲೆಗಳನ್ನು ತರಿಸ್ಕೊಂಡು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ನನಗೆ ಒಂದು ನನ್ನನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಒಂದು ಪತ್ರಿಕೆ ಮುಖಾಂತರ ಈ ಒಂದು ನಾಡಿಗೆ ಪರಿಚಯ ಮಾಡುವಂಥ ಒಂದು ಕೆಲಸವನ್ನು ಮಾಡಿಕೊಟ್ಟಂಥವರು ನನ್ನ ಕೆ ಎಸ್ ನಾಗಭೂಷಣ್ ಅಂತೇಳಿ, ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಡು ಹಕ್ಕಿ ಅಂತೇಳಿ ಅದನ್ನೇ ಅದೇ ಪ್ರಥಮ ಬಿರುದು ನನಗದು, ಪ್ರಶಸ್ತಿ ಅಂತ ಲೆಕ್ಕ. ಹಾಡು ಹಕ್ಕಿ ಪ್ರಶಸ್ತಿ ನನಗೆ ಕೊಟ್ಟಂಥ ಪ್ರಥಮ ವ್ಯಕ್ತಿ ಅವ್ರಿಗೆ. ಆ ಮೂಲಕ ಆ ನಂತರ ನಾವೆಲ್ಲ ನನ್ನ ಕಾರ್ಯಕ್ರಮಗಳನ್ನು ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೊಂದು ಗೌರವವನ್ನು ಕೊಟ್ಟಿದೆ ಸರ್. ಇಲಾಖೆಯಿಂದಾಗಲಿ ಅಥವಾ ಸಂಘ ಸಂಸ್ಥೆಗಳಿಂದಾಗಲಿ ಸಿದ್ದರಾಜು ಅವರಿಗೆ ಏನಾದರೂ ಸಹಾಯ ಬೇಕಾಗಿದೆಯಾ? ಬೇಕು ಸರ್. ಕಲಾವಿದರಿಗೆ ನನ್ನೊಬ್ಬನಿಗೆ ಅಂತಲ್ಲ ಸರ್, ಎಲ್ಲ ಕಲಾವಿದರಿಗೂ ಸಹಾಯ ಬೇಕೇ ಬೇಕು ಸರ್. ಯಾವ ನಿಟ್ಟಿನಲ್ಲಿ? ಈ ಕಾರ್ಯಕ್ರಮ ನೀಡುವುದ್ರ ಜೊತೆಗೆ ಬೇರೆ ಇನ್ನು ಆರ್ಥಿಕವಾಗಿ ಈಗ ಎಷ್ಟೋ ಜನ ಕಲಾವಿದರು ಇವತ್ತು ಅಲೆಮಾರಿ ಜೀವನ ನಡೆಸುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೊಟ್ಟೆಪಾಡಿಗೋಸ್ಕರ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದೂರಿಂದ ಇನ್ನೊಂದೂರಿಗೆ ಜೀವನ ಮಾಡಬೇಕು. ಒಂದು ಕಡೆ ಕೆಲವ್ರಿಗೆ ಎಷ್ಟೋ ಕಲಾವಿದರಿಗೆ ನೆಲೆನೇ ಇಲ್ಲ, ಅಂದರೆ ಹೊಲನೂ ಇಲ್ಲ, ಮನೆ ಇಲ್ದಂಗೆ ಅಲ್ಲಿ ಇಲ್ಲಿ ಜೀವನ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಎಷ್ಟೋ ಕುಟುಂಬಗಳು ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಂಥ ಒಂದು ಬಡತನದಲ್ಲಿರ್ತಕ್ಕಂಥ ಕಲಾವಿದರುಗಳಿಗೆ, ಆ ಕುಟುಂಬದವ್ರಿಗೆ ಆರ್ಥಿಕವಾಗಿ ಒಂದು ಆಶ್ರಯ ನಿವೇಶನ ಕೊಡ್ತಕ್ಕಂಥದ್ದು, ಬೇರೆ ಇನ್ಯಾವುದು ತುಂಬ ಆರೋಗ್ಯ ಸರಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಆರೋಗ್ಯ ಉಚಿತ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎಲ್ಲ ಮಾಡಬೇಕು ಸರ್ಕಾರ ಅಂತ ನಾನು ಕೇಳ್ಕೊಳ್ತೇನೆ. ಜಾನಪದ ಕಲೆಯ ಪರಿಚಾರಕ್ಕೆ ಜೊತೆಗೆ ಒಟ್ಟು ಸಮುದಾಯದ ಜನಪದ ಕಲಾವಿದರ ಬಗ್ಗೆ ಉತ್ತಮ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥ ತಾವು ಜನಪದ ಸಿರಿ ಸ್ಟುಡಿಯೋವರೆಗೂ ಬಂದು ತಮ್ಮ ಕಲೆಯ ಬಗ್ಗೆ, ಬದುಕಿನ ಬಗ್ಗೆ ಕೆಲ ಮಾತುಗಳನ್ನು, ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸರ್. ವೀಕ್ಷಕರೇ, ನಿರಂತರವಾಗಿ ಜನಪದ ಸಿರಿ ಕನ್ನಡವನ್ನು ನೋಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಜಾನಪದ ಪರಿಚಾರಕನೊಂದಿಗೆ, ಜಾನಪದ ಕಲಾವಿದರೊಂದಿಗೆ ಇದೇ ರೀತಿ ಇಲ್ಲೇ ಬಂದು ಭೇಟಿ ಆಗ್ತೀನಿ ಸ್ನೇಹಿತರೆ. ನಮಸ್ಕಾರ.